ಗೊತ್ತಿದ್ದವರು ಅವ್ರ ವ್ಯಕ್ತಿತ್ವದ ಬಗ್ಗೆ ಕೇವಲ ಮಾತಾಡೋದು ತಪ್ಪಲ್ವಾ? ದಿಶಾ ಅವ್ರ ಜೊತೆ ಅವ್ರ ಆತ್ಮೀಯವಾಗಿದ್ರು ಅನ್ನೋ ಕಾರಣಕ್ಕೆ ಅವ್ರ ಬಗ್ಗೆ ಸುಳ್ಳು ಹೇಳೋದು ಸರಿಯಲ್ಲ ಮೇಡಮ್. ನಿಮ್ ಗಂಡನು ಆ ಹುಡುಗಿ ಜೊತೆ ಕ್ಲೋಸ್ ಆಗಿದ್ರು ಅಂತ ಹೇಳ್ತಿದ್ರಲ್ವ, ಹಾಗಂದ್ರೆ ನಿಮ್ ಗಂಡನು ಸರಿ ಇಲ್ವಾ? ಏಯ್, ನನ್ ಗಂಡನ್ ಬಗ್ಗೆ ಬಾಯಿಗೆ ಬಂದಂಗ್ ಮಾತಾಡಬೇಡ. ನನ್ನ ಹಸ್ಬೆಂಡ್ ಬಗ್ಗೆನೂ ಕೇವಲವಾಗಿ ಮಾತಾಡ್ಬೇಡಿ. ಚಿಕ್ಕ ಮಾವ ಏನು ಅಂತ ನಂಗೆ ಚೆನ್ನಾಗ್ ಗೊತ್ತು. ಅವ್ರು ಎಲ್ಲರ ಜೊತೆ ತಮಾಷೆ ಮಾಡ್ಕೊಂಡು ಇರ್ತಾರೆ. ಹಾಗೆ ನನ್ನ ಹಸ್ಬೆಂಡ್ ಬಗ್ಗೆನೂ ನಂಗೆ ಚೆನ್ನಾಗ್ ಗೊತ್ತು. ಅವ್ರು ಯಾವತ್ತೂ ನನ್ನ ಕೈ ಬಿಡಲ್ಲ. ನೀವ್ ತಲೆ ಕೆಡ್ಸ್ಕೋಬೇಡಿ ಬಿಡಿ. ನಮ್ ಚಿರು ಯಾವತ್ತಿದ್ರು ಆ ದೀಪನ ಹೆಂಡತಿ ಅಂತ ಒಪ್ಕೊಳ್ಳಲ್ಲ. ಈಗಷ್ಟೇ ದಿಶಾ ಎಂಟರ್ ಆಗಿದ್ದಾಳೆ. ಮುಂದೆ ಆ ದಿಶನ್ ಜೊತೆ ಇನ್ನ ಎಷ್ಟು ಕ್ಲೋಸ್ ಆಗ್ತಾನೋ ನೋಡೋಣ. ಅವ್ರಾಗದೆ ಇದ್ರೆ ಅವರಿಬ್ರನ್ನು ಒಂದ್ ಮಾಡಕ್ಕೆ ನಾವ್ ಟ್ರೈ ಮಾಡೋಣ. ಒಟ್ಟಿನಲ್ಲಿ ನಮ್ ಚಿರು ಲೈಫಿಂದ ಈ ದೀಪ ಆಚೆ ಹೋಗ್ಬೇಕು, ದಿಶಾ ಎಂಟರ್ ಆಗ್ಬೇಕು. ಅದೆಷ್ಟೇ ಕಷ್ಟ ಆದ್ರೂ ಪರವಾಗಿಲ್ಲಮ್ಮ, ನಾನ್ ನಿನ್ನ ಉದ್ದೇಶಕ್ಕೆ ಸಾಥ್ ಕೊಡ್ತೀನಿ. ಆ ದೀಪನ್ ವಿಷಯದಲ್ಲಿ ನಿನ್ ಮನ್ಸಲ್ಲಿ ಏನಿದೆಯೋ ಅದೇ ನನ್ನ ತಲೆನಲ್ಲೂ ಇದೆ. ಅವಳು ಈ ಮನೆಯಿಂದ ತೊಲಗಬೇಕು, ಅಥವಾ ಅವಳು ಇಲ್ಲೇ ಇದ್ರೂ ಚಿರು ನನ್ನ ಹೆಂಡತಿ ಅವಳಲ್ಲ ಅಂತ ಒಪ್ಕೋಬೇಕು. ಅವಳು ನನ್ನ ಕಾಲ್ಗಳ್ಗಡೆ ಕೆಲಸದವಳ ಥರ ಬಿದ್ದಿರಬೇಕು. ಅದೇ ನನ್ನ ಆಸೆ. ಅವಶ್ಯಕತೆ ಏನು ಇಲ್ಲ ಅಂತಲ್ವಾ? ಲೈ, ನೀನ್ ಸ್ವಲ್ಪ ಸುಮ್ನಿರಿಸ್ಬೇಕಾಗಿರೋದು ನನ್ನನ್ನಲ್ಲ, ನಿಮ್ ಮಗಳನ್ನ. ಇವಳು ಮಾಡಬಾರದೇನೋ ಮಾಡಿರ್ತಾಳೆ, ಅದಕ್ಕೆ ಪಾಪ ಅವನು ಹಾಗೆ ನಡ್ಕೊಂಡಿರ್ತಾನೆ. ನನಗನ್ಸುತ್ತೆ ಇದ್ರಲ್ಲಿ ಅವಂದೇನ್ ತಪ್ಪಿಲ್ಲ ಅಂತ. ಇವಳು ನಿನ್ ಮಗಳು ಕಣೆ, ಆ ತಿರ್ಬೋಕೆ ಅಲ್ಲ. ನೀವ್ ಯಾರನ್ನ ತಿರುಬೋಕಿ ಅಂತಿದ್ದೀರೋ ಅವನೇ ಇಷ್ಟ ದಿನ ನಿಮ್ ಅಳಿಯ ಆಗಿದ್ದ ಅನ್ನೋದನ್ನ ಮರಿಬೇಡಿ. ನೀನ್ ಯಾರನ್ನ ಅಳಿಯ ಅನ್ಕೊಂಡಿದ್ಯಾ, ಅವನು ನಿನ್ಗಿರ್ಬೋದು, ಆದ್ರೆ ನನಗೆ ಅಳಿಯ ಅಲ್ಲ. ಹಾಗೆ ನನ್ನ ಮಗಳಿಗೂ ಅವನು ಯಾವ ಆಂಗಲ್ ಇಂದನೋ ಗಂಡಾಗಕ್ ಲಾಯಕ್ಕಿಲ್ಲ. ಮತ್ತೆ ಇಷ್ಟು ದಿನ ಯಾಕೆ ಅವಳನ್ನ ಆ ಮನೇಲಿ ಬಿಟ್ಟಿದ್ರಿ? ಮಾಮ್, ಬಾಯಿಗೆ ಬಂದ ಹಾಗೆ ಏನೇನೋ ಮಾತಾಡಕ್ ಹೋಗ್ಬೇಡಿ. ನಾನು ಅವನ ಜೊತೆಲಿದ್ದು ಅವ್ನ ಹೆಂಡತಿಯಾಗಿ ಸಂಸಾರ ಮಾಡೋದಕ್ಕಲ್ಲ, ಅವ್ನ ಫ್ಯಾಮಿಲಿ ಮೇಲೆ ರಿವೆಂಜ್ ತೀರಿಸ್ಕೊಳಕ್ಕೆ. ನೋಡಿದ್ನಲ್ಲ ಸ್ಟೇಷನ್ ಕರ್ಸ್ಕೊಂಡು ಹೇಗ್ ಸೇಡ್ ತೀರಿಸ್ಕೊಂಡೆ ಅಂತ. ಒಳ್ಳೆವರ್ಗೆ ಇದ್ ಕಾಲ ಅಲ್ಲ, ಇನ್ ಅನ್ಯಾಯ ಮಾಡೋರು ಹೇಗ್ ನೆಮ್ಮದಿಯಾಗಿ ಬದುಕಕ್ಕಾಗತ್ತೆ ಹೇಳು? ಹೋದ್ ಜನ್ಮದಲ್ಲಿ ನೀನು ನಮ್ಮಿಬ್ರಿಗೂ ಶತ್ರು ಆಗಿದ್ದೆ ಅನ್ಸುತ್ತೆ, ಅದಕ್ಕೆ ಈ ಜನ್ಮದಲ್ಲಿ ನಮ್ಮಿಬ್ರಿಗೂ ಕಾಟ ಕೊಡ್ತಾ ಇದೀಯ. ನೋಡ್ ಮಗಳೇ, ಇವಳು ಮಾತಿಗೆಲ್ಲ ತಲೆ ಕೆಡ್ಸ್ಕೊಂಬೇಡ. ನಾಳೆಯಿಂದ ಅವ್ನ್ ಬರೋ ಜಿಮ್ಗೆ ನೀನ್ ಹೋಗ್ಬೇಡ, ಬೇರೆ ಯಾವ್ದಾರು ಹೊಸ ಜಿಮ್ಗೆ ಸೇರ್ಕೋ. ಡ್ಯಾಡ್, ನಾನ್ ಅವನಿಗೆ ಹೆದರ್ಕೊಂಡು ಜಿಮ್ಗೆ ಹೋಗದೆ ಇದ್ರೆ ಅವಮಾನ ಆಗೋದು ನನಗಲ್ಲ, ನಿಮಗೆ. ಇನ್ಸ್ಪೆಕ್ಟರ್ ಮಗಳಾಗಿ ನನ್ ತಾಕತ್ ಏನು ಅಂತ ಸದ್ಯದಲ್ಲೇ ಅವನಿಗೆ ಅರ್ಥ ಮಾಡಿಸ್ತೀನಿ. ಇದು ಕಣಮ್ಮ ಅಪ್ಪಂಗ್ ಹುಟ್ಟಿದ ಮಾತು ಅಂದ್ರೆ. ಲೇ, ನೋಡ್ದ್ಯಾ ನನ್ ಮಗಳನ್ನ? ಬಾಕಿ ಇಲ್ಲ ಹಸ್ಬೆಂಡು, ನಿಮ್ಮ ಹತ್ರ ಒಂದ್ ಸ್ವಲ್ಪ ಮಾತಾಡ್ಬೇಕಿತ್ತು. ನೋಡಿ ದೀಪ ಅವರೇ, ತುಂಬ ಟಯರ್ಡ್ ಆಗಿದ್ದೀನಿ. ಏನೇ ಕೇಳಿದ್ರು ಆಮೇಲೆ ಕೇಳಿ. ಅಯ್ಯೋ ಇಲ್ಲ ಹಸ್ಬೆಂಡು, ಎರಡು ಪ್ರಶ್ನೆ ಕೇಳ್ಬಿಡ್ತೀನಿ, ಇಲ್ಲಾಂದ್ರೆ ಸಮಾಧಾನ ಇರಲ್ಲ. ನಾನು ಉತ್ತರ ಹೇಳಿಲ್ಲ ಅಂದ್ರೆ ನಂಗೆ ನಿದ್ದೆನೇ ಬರಲ್ಲ. ಒಳ್ಳೆ ಕತೆ ಆಯ್ತಲ್ರಿ ನಿಮ್ಮದು. ಹೋಟ್ಲ ನನಗೆ ತೊಂದರೆ ಕೊಡ್ಬೇಕಂತ ಡಿಸೈಡ್ ಮಾಡ್ಬಿಟ್ಟಿದ್ದೀರಾ. ಆಯ್ತು, ಅದೇನು ಕೇಳಿ. ಹಸ್ಬೆಂಡು, ನಿಮ್ಮ ಮನ್ಸಲ್ಲಿ ಯಾರಾದರೂ ಇದ್ದಾರಾ? ಇದ್ದಾರೆ. ಯಾರು? ಹೇಳಲೇಬೇಕಾ? ಬೇಗ ಹೇಳಿ ಹಸ್ಬೆಂಡು. ನಮ್ಮ ಅತ್ತಿಗೆ. ಅದ್ಕೇನಾ? ಊರಿ ಅತ್ತಿಗೆ, ಅಪ್ಪ, ಅಮ್ಮ, ಅಚ್ಚು ಎಲ್ಲರೂ ಇದ್ದಾರೆ. ನಾನು? ಆಯ್ತು, ನೀವು ಇದ್ದೀರಾ. ಏನಿವಾಗ? ಹಂಗಲ್ಲ, ನಿಮ್ಮ ಮನ್ಸಲ್ಲಿ ಯಾರಾದರೂ ಹುಡುಗಿ ಇದ್ದಾಳ ಅಂತ. ಹುಡುಗಿನ? ನಾನಂತೂ ನಿಮ್ಮ ಮನ್ಸಲ್ಲಿಲ್ಲ. ಅದಕ್ಕೆ ನೀವು ಬೇರೆ ಯಾರನ್ನಾದ್ರೂ ಇಷ್ಟಪಡ್ತಿದ್ದೀರಾ ಅಥವಾ ಪಡಬೇಕು ಅಂತಿದ್ದೀರಾ ಅಂತ ಕೇಳಿದೆ. ಈಗ ಯಾಕೆ ಅನ್ವನ ಬಂತು ನಿಮಗೆ? ಅಲ್ಲ, ನೀವು ಅಷ್ಟೊಂದು ಮಾಡ್ಲುಗಳ ಜೊತೆ ಕೆಲಸ ಮಾಡ್ತೀರಾ, ಅಲ್ಲಿರೋ ಹುಡುಗಿರು ಚೆನ್ನಾಗಿರ್ತಾರೆ, ಅದಕ್ಕೆ ಅಲ್ಲಿ ಯಾರನ್ನಾದ್ರೂ ಇಷ್ಟಪಡ್ತಿದ್ದೀರಾ ಅಂತ ಕೇಳಿದೆ. ಓಹೋ, ನಾನು ಯಾರನ್ನಾದ್ರೂ ಲವ್ ಮಾಡ್ತಿದ್ದೀನಿ ಅಂತ ನಿಮ್ಗೆ ಅನುಮಾನನಾ? ಅಲ್ಲ, ನೀವು ನನ್ನನ್ನು ಇಷ್ಟಪಟ್ಟು ಮದುವೆ ಆಗಿಲ್ಲ,
ಊರ್ ಜನ ಎಲ್ಲ ಬಲವಂತ ಮಾಡಿದ್ರು ಅಂತ ತಾಳಿ ಕಟ್ಟಿದ್ರಿ. ಅದ್ರ ಮುಂಚೆ ನಮ್ಮ ಅಕ್ಕನೂ ಇಷ್ಟಪಡ್ತಿದ್ರಿ. ಪಡ್ತಿದ್ದೆ, ಆದ್ರೆ ಅವ್ರು ನನಗೆ ಮೋಸ ಮಾಡಿ ನಿಮ್ಮ ಮನೆಯವ್ರ ಮರ್ಯಾದೆನೂ ಹಾಳು ಮಾಡಿ ಹೋದ್ರಲ್ಲ. ಅಕ್ಕ ಇನ್ನೂ ನೆನಪಿದ ರಾಜ್ಬಂಡು? ನೆನಪಿರ್ಲಿಲ್ಲ, ಈಗ ನೀವು ನೆನಪಿಸಿದ್ರಿ. ಅಂದ್ರೆ ರೂಪಾ ಅಕ್ಕ ಇನ್ನೂ ನಿಮ್ಮ ಮನಸ್ಸಲ್ಲಿದ್ದಾಳ? ಅವಳನ್ನ ನೀವು ಇನ್ನೂ ಇಷ್ಟಪಡ್ತಿದ್ದೀರಾ? ನನ್ನ ಜೀವನ ಹಾಳು ಮಾಡಿ ಹೋದವ್ರವರು. ಅವರು ನಿಮ್ಮ ಅಕ್ಕ ಅನ್ನೋ ಒಂದೇ ಕಾರಣಕ್ಕೆ ಅವ್ರ ಬಗ್ಗೆ ಎಷ್ಟೇ ಕೋಪ ಇದ್ರು ನಿಮ್ಮ ಹತ್ರ ಹಂಚ್ಕೊಂಡಿರ್ಲಿಲ್ಲ. ಆದರೆ ಇವತ್ತು ನೀವೇ ಅವ್ರ ವಿಷಯ ತೆಗಿತಾ ಇದ್ರ. ಸಾಲದ್ದು ಅಂತ ಅವ್ರು ನೀವು ಇಷ್ಟಪಡ್ತಿದ್ರ ಅಂತ ಬೇರೆ ಕೇಳ್ತಿದ್ರಲ್ಲ. ಈ ಥರ ಪ್ರಶ್ನೆ ಕೇಳಕ್ಕಾದ್ರೂ ಹೆಂಗ್ರಿ ಮನ್ಸು ಬರುತ್ತೆ ನಿಮಗೆ? ಬೇಸರ ಮಾಡ್ಕೋಬೇಡಿ ಹಸ್ಬೆಂಡು, ಕೇಳಬೇಕು ಅಂತ ಅನಿಸ್ತು, ಅದಕ್ಕೆ ಕೇಳ್ದೆ. ಅವಳನ್ನ ನೆನೆಸ್ಕೊಂಡು ನೀವು ಕೊರತಿಲ್ಲ ತಾನೆ? ಹೊರಗೋದ ಖಂಡಿತ ಇಲ್ಲ. ಅವ್ರನ್ನ ನೆನೆಸ್ಕೊಂಡ್ರೆ ಈಗಲೂ ಪಿತ್ತ ನೆತ್ತಿಗೆ ಇರುತ್ತೆ.